ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಅಪಸ್ಮಾರ, ಪಿಟ್ಸ್ ಅಂತ ನಾವು ಸಾಮಾನ್ಯವಾಗಿ ಕರೆಯುವ ರೋಗಿಗಳ ಬಗ್ಗೆ ನೋಡುವ. ಅವರ ಪ್ರಥಮ ಚಿಕಿತ್ಸೆ ಯಾವ ರೀತಿ ನಾವು ಮಾಡಬೇಕು. ಪಿಟ್ಸ್ ಬಂದಂತಹ ಸಂದರ್ಭಗಳಲ್ಲಿ ಆ ರೋಗಿಯ ಹತ್ತಿರ ಇರುವಂತಹ ಯಾವುದಾದ್ರೂ ಅಪಾಯಕಾರಿ ವಸ್ತುಗಳು, ಉದಾಹರಣೆಗೆ ಚಾಕು, ಕತ್ತಿ ಅಥವಾ ಗಾಜಿನ ಚೂರುಗಳು, ಇಂಥದ್ದೆಲ್ಲ ಇದ್ದರೆ ಅದನ್ನು ದೂರ ಸರಿಸಬೇಕು. ನೆಲದ ಮೇಲೆ ಬಿದ್ದಿರುವಂತಹ ಪಿಟ್ಸ್ ರೋಗಿಯನ್ನು ನಾವು ಬಲಬದಿಗೆ ಅಥವಾ ಎಡಬದಿಗೆ ಸಾಧ್ಯವಾದರೆ ತಿರುಗಿಸಿ ಮಲಗಿಸಬೇಕು. ಹೀಗೆ ಮಾಡೋದ್ರಿಂದ ಅವರ ಬಾಯಲ್ಲಿರುವ ಜೊಲ್ಲು ಅಥವಾ ನೊರೆ ಏನು ನಾವು ನೋಡ್ತೇವೆ ಅದು ಒಂದು ಸೈಡಿಗೆ ಇಳಿದು ಹೋಗ್ತದೆ. ಇದರಿಂದ ಅವರಿಗೆ ಉಸಿರಾಟದ ಸಮಸ್ಯೆ ಬರೋದಿಲ್ಲ. ಮೂರನೇದಾಗಿ ನಾವು ಸಮಯವನ್ನು ನೋಟ್ ಮಾಡಿಟ್ಕೊಳ್ಬೇಕು. ಎಷ್ಟು ಹೊತ್ತು ಅವರಿಗೆ ಆ ಪಿಟ್ಸಿನ ಎಪಿಸೋಡ್ ಇತ್ತು ಎಂಬುದನ್ನು ನೋಟ್ ಮಾಡಿಟ್ಕೊಳ್ಬೇಕು. ಇದು ಬಹಳ ಮುಖ್ಯವಾದ ಅಂಶ. ಪಿಟ್ಸ್ ಬಂದಂತಹ ಸಮಯದಲ್ಲಿ ನಾವು ಅವರ ಬಾಯಿಗೆ ಏನನ್ನು ತುರುಕ್ಲಿಕ್ಕೆ ಹೋಗಬಾರ್ದು. ಮತ್ತು ಪಿಟ್ಸ್ ಬಂದಂತಹ ಸಮಯದಲ್ಲಿ ನಾವು ಅವರಿಗೆ ನೀರಾಗಲಿ ಆಹಾರವನ್ನಾಗಲಿ ನೀಡಬಾರ್ದು. ಅವರ ಆ ಸ್ಥಿತಿಯಿಂದ ಹೊರಗೆ ಬಂದು ಪ್ರಜ್ಞಾಸ್ಥಿತಿಗೆ ಬಂದ ನಂತರವೇ ಅವರಿಗೆ ನೀರನ್ನು ಆಹಾರವನ್ನು ಮತ್ತೆ ಕೊಡ್ಬೋದು. ಯೂಶ್ವಲಿ ಹೇಗೆ ಅಂತ ಹೇಳಿದರೆ, ಅವರು ಪಿಟ್ಸ್ ಬಂದಿರುವಾಗ ಅವರ ಮೂಮೆಂಟ್ಸ್ಗಳಿರ್ತದೆ. ಆ ಮೂಮೆಂಟ್ಸ್ಗಳನ್ನು ಕೂಡ ನಾವು ರೆಸ್ಟ್ರಿಕ್ಟ್ ಮಾಡಬಾರ್ದು. ಅವರು ಪ್ರಜ್ಞಾ ಸ್ಥಿತಿಗೆ ಬಂದ ನಂತರವೇ ಅವರಿಗೆ ಆಶ್ವಾಸನೆಯನ್ನು ನಾವು ನೀಡಬೇಕು. ಇನ್ನೊಂದು ಅಂಶ, ಹೆಚ್ಚಿನವರಿಗೆ ಕನ್ಫ್ಯೂಷನ್ ಇದೆ ಈ ವಿಷಯದಲ್ಲಿ. ಅದು ಏನು ಅಂತ ಹೇಳಿದರೆ, ಪಿಟ್ಸ್ ಬಂದಂತಹ ವ್ಯಕ್ತಿಯಲ್ಲಿ ನಾವು ಕಬ್ಬಿಣದ ಕೀಯನ್ನು ಕೊಡಬೇಕಾ ಅಥವಾ ಕಬ್ಬಿಣದ ವಸ್ತುಗಳನ್ನು ಕೊಟ್ಟರೆ ಅದು ವಾಸಿ ಆಗ್ತದ ಪಿಟ್ಸು ಎಂಬುದು. ನಾವಿಲ್ಲಿ ಗಮನಿಸಬೇಕು, ಪಿಟ್ಸ್ ಸಾಧಾರಣವಾಗಿ 2 ನಿಮಿಷಗಳವರೆಗಷ್ಟೇ ಇರ್ತದೆ ಹೆಚ್ಚಿನ ಜನರಲ್ಲಿ. ಕೆಲವೊಂದು ವ್ಯಕ್ತಿಗಳಲ್ಲಿ ಮಾತ್ರ ಇದು ಜಾಸ್ತಿ ಕೂಡ ಇರಬಹುದು. ಆದ್ದರಿಂದ ಏನಾಗ್ತದೆ ಅಂತ ಹೇಳಿದರೆ, ಈ 2 ನಿಮಿಷಗಳಲ್ಲಿ ನಾವು ಸಾಮಾನ್ಯವಾಗಿ ಪಿಟ್ಸ್ ಬಂದ ವ್ಯಕ್ತಿಯನ್ನು ನಾವು ಅವರ ಹತ್ರ ಹೋಗಿ ಎಲ್ಲಿಯಾದರೂ ಆಚೆ ಈಚೆ ನೋಡ್ತೇವೆ, ಕಬ್ಬಿಣದ ವಸ್ತು ಉಂಟಾ ಅಂತ ನೋಡ್ತೇವೆ. ಅದನ್ನು ತಗೊಂಡು ಬಂದು ಅವರ ಕೈಯಲ್ಲಿಡುವಾಗ 1.5-2 ನಿಮಿಷಗಳ ಹತ್ತಿರ ಆಗಿರ್ತದೆ. ನಾವು ಕೈಯಲ್ಲಿಟ್ಟ ಕೂಡಲೇ ಅವರು ನಾರ್ಮಲ್ ಸ್ಟೇಜಿಗೆ ಬರ್ತಾರೆ. ಆಗ ನಾವು ಅಂದ್ಕೊಳ್ಳೋದು ಎಂತ ಅಂತ ಹೇಳಿದರೆ, ಕಬ್ಬಿಣದ ಕೀಯನ್ನು ನಾವು ಅವರ ಕೈಯಲ್ಲಿ ಇಟ್ಟ ಕಾರಣ ಅವರು ನಾರ್ಮಲ್ ಸ್ಟೇಟಿಗೆ ಬಂದರು ಅಂತ. ಆದರೆ ಈ ರೀತಿಯ ಭಾವನೆ ಸರಿಯಲ್ಲ. ಕಬ್ಬಿಣದ ಕೀ ಇಟ್ಟರೂ ಇಡದಿದ್ದರೂ ಹೆಚ್ಚಿನ ಸಂಖ್ಯೆಯ ಪಿಟ್ಸ್ ರೋಗಿಗಳಲ್ಲಿ 2 ನಿಮಿಷದವರೆಗೆ ಮಾತ್ರ ಆ ಎಪಿಸೋಡ್ಗಳಿರುವಂತಹದ್ದು. ಕೆಲವೊಂದು ಜನಗಳಲ್ಲಿ ಜಾಸ್ತಿ ಇರಬಹುದು. ಅಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಎಂಬುದನ್ನು ಮುಂದೆ ನಾನು ಹೇಳ್ತೇನೆ. ಇನ್ನು ಪಿಟ್ಸ್ ಬಂದ ರೋಗಿಗಳನ್ನು ಯಾವಾಗ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಥವಾ ಆ್ಯಂಬುಲೆನ್ಸನ್ನು ಕರಿಬೇಕಾಗ್ತದೆ ಅಂತ ಹೇಳೋದನ್ನು ನೋಡುವ. ಪಿಟ್ಸ್ ರೋಗಿಯು ಬೆಂಕಿಗೆ ಬಿದ್ದರೆ ಅಥವಾ ನೀರಿಗೆ ಬಿದ್ದರೆ ಇಂತಹ ಸಂದರ್ಭಗಳಲ್ಲಿ ನಾವು ಆ್ಯಂಬುಲೆನ್ಸನ್ನು ಕರೆದು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಅಥವಾ ಪಿಟ್ಸ್ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಗಾಯಗಳಾಗಿದ್ದರೆ, ಅಪಾಯಕಾರಿ ವಸ್ತುಗಳಿಂದ ಗಾಜಿನ ಚೂರು ಅಥವಾ ಚಾಕುವಿನಿಂದ ಏನಾದರೂ ಗಾಯಗಳಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಕೂಡ ನಾವು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗ್ತದೆ ಅಥವಾ ಆ್ಯಂಬುಲೆನ್ಸಿಗೆ ಬರಲಿಕ್ಕೆ ಹೇಳಬೇಕು. ಇನ್ನೊಂದು, ಅವರಿಗೆ ಈ ಪಿಟ್ಸ್ ಬಂದ ನಂತರ ಕೂಡ ಅವರು ಪ್ರಜ್ಞಾ ಸ್ಥಿತಿಗೆ ಬರದೇ ಇದ್ದರೆ ಅಥವಾ ಅವರು ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದರೆ ಇಂತಹ ಸಂದರ್ಭಗಳಲ್ಲಿ ಕೂಡ ನಾವು ಆ್ಯಂಬುಲೆನ್ಸನ್ನು ಕರೆದು ಅವರನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು. ಮತ್ತು ಪಿಟ್ಸ್ ರೋಗವು 2 ನಿಮಿಷಗಳಲ್ಲೇ ನಾರ್ಮಲ್ ಆದರೆ ತೊಂದರೆ ಇಲ್ಲ. ಈ 5 ನಿಮಿಷಗಳಿಗಿಂತಲೂ ಜಾಸ್ತಿ ಈ ಪಿಟ್ಸ್ ಎಪಿಸೋಡ್ಗಳಿದ್ದರೆ ಆ ಸಂದರ್ಭಗಳಲ್ಲಿ ಕೂಡ ನಾವು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಇಲ್ಲದಿದ್ದರೆ ಕೆಲವರಲ್ಲಿ ರಿಪೀಟೆಡ್ ಆಗಿ ಪಿಟ್ಸ್ ಅಟ್ಯಾಕ್ ಬರ್ತಾ ಇರ್ತದೆ. 2 ನಿಮಿಷ ಬಂತು ಮತ್ತು ನಾರ್ಮಲ್ ಆದರು, ಮತ್ತು ವಾಪಸ್ ಪುನಃ ಅವರಿಗೆ ಪಿಟ್ಸ್ ಎಪಿಸೋಡ್ ಬರ್ತಾ ಉಂಟು ಅಥವಾ ಪಿಟ್ಸ್ ಅಟ್ಯಾಕ್ ಬರ್ತಾ ಉಂಟು. ಇಂತಹ ರೋಗಿಗಳನ್ನು ಕೂಡ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗ್ತದೆ. ಪಿಟ್ಸ್ ರೋಗಿಗಳು ಅಥವಾ ಅವರ ಆಪ್ತರು ಗಮನಿಸಬೇಕಾದಂತಹ ಇನ್ನೊಂದು ಮುಖ್ಯ ಅಂಶ, ಪಿಟ್ಸ್ನಿಂದ ಬಳಲುವ ರೋಗಿಗಳು ನೀರಿನ ಹತ್ತಿರ, ಬಾವಿ, ಕೆರೆ ಮೊದಲಾದವುಗಳ ಹತ್ತಿರ ಅಥವಾ ಬೆಂಕಿಯ ಹತ್ತಿರ, ಇದರ ಹತ್ತಿರ ಒಬ್ಬರೇ ಹೋಗಬಾರ್ದು.
ಆದಷ್ಟು ಹೋಗದೇ ಇರೋದು ಬೆಟರ್. ಯಾಕೆಂತ ಹೇಳಿದರೆ ಯಾವ ಎಪಿಸೋಡ್ಗಳಲ್ಲಿ ಕೂಡ ಯಾವುದೇ ಸಮಯದಲ್ಲಿ ಕೂಡ ಪಿಟ್ಸ್ ಎಪಿಸೋಡ್ ಬರಬಹುದು. ಇಂತಹ ಸಂದರ್ಭದಲ್ಲಿ ಒಬ್ಬರೇ ಹೋದರೆ ಸಹಾಯಕ್ಕೆ ಯಾರು ಇಲ್ಲದೇ ಇದ್ದರೆ ಅದು ಬಹಳ ಅಪಾಯಕರವಾದಂತಹ ಸಂಗತಿ. ಆದ ಕಾರಣ ಅದನ್ನೊಂದು ಮುಖ್ಯವಾಗಿ ಮನಸ್ಸಿನಲ್ಲಿಟ್ಟುಕೊಳ್ಬೇಕು, ಗಮನದಲ್ಲಿಟ್ಟುಕೊಳ್ಬೇಕು. ಎರಡನೇದು, ಅವರ ವೈದ್ಯರು ಅವರಿಗೆ ಯಾವ ಔಷಧಗಳನ್ನು ತಗೊಳ್ಳಿಕ್ಕೆ ಹೇಳಿದಾರೋ ಅದನ್ನು ಸಮಯಕ್ಕೆ ಸರಿಯಾಗಿ ತಗೊಳ್ಬೇಕು. ಅದರ ಡೋಸ್ ಕೂಡ ನಾವು ನಮ್ಮಷ್ಟಕ್ಕೆ ವೈದ್ಯರಲ್ಲಿ ಕೇಳದೆ ಅದನ್ನು ಕಡಿಮೆ ಮಾಡಬಾರದು. ಹೇಗೆ ಡೋಸ್ ಡಾಕ್ಟರ್ ಹೇಳಿದಾರೋ ಅದೇ ರೀತಿಯಲ್ಲಿ ಅವರ ಸಲಹೆಯಂತೆ ಅದನ್ನು ಯಾವಾಗಲೂ ನಾವು ತಗೊಳ್ಬೇಕು. ಇದನ್ನು ನಾವು ತಪ್ಪದೆ ಮಾಡಲೇಬೇಕಾದಂಥ ವಿಷಯ ಇದು. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಇಂತಹ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತ ನಾನಿದ್ದೇನೆ. ಅದಕ್ಕಾಗಿ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಷಯವನ್ನು ಇನ್ನಷ್ಟು ಜನರಿಗೆ ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.